ಸ್ಟ್ರಾಬೆರಿ ಇಷ್ಟನಾ ರೇಂಜ್ನಿಗೆ? ಇಲ್ವಾ? ಮತ್ತೆ ಯಾಕೆ ಪಿಕ್ ಮಾಡ್ತಾ ಇರೋದು ನೀನು? ಕೆಲಸ ಇಲ್ಲ ಅಂತನಾ? ಅವನಲ್ಲಿ ಏನೋ ಮಾಡ್ತಾ ಇದ್ದಾನೆ ನಿಂತ್ಕೊಂಡು. ಏನೋ ಮಾಡ್ತಾ ಇದೆಯಾ? ಏನಾದರೂ ಅರಂಟ್ತಾ ಇರ್ತಾನೆ. ಮಂಗಳೂರು ಕನ್ನಡದಲ್ಲಿ ಮಾತಾಡಿ, ನಿಮ್ಮ ಮಂಗಳೂರು ಕನ್ನಡನೇ ಚೆನ್ನಾಗಿರುತ್ತೆ ಕೇಳಲಿಕ್ಕೆ ಅಂತ ಹೇಳ್ತೀರಾ? ಗುಡ್ ಮಾರ್ನಿಂಗ್. ನಾವು ಇವತ್ತು ಬೆಳಗ್ಗೆನೆ ಸ್ಟ್ರಾಬೆರಿ ಫಾರ್ಮಿಗೆ ಬಂದಿದ್ದೀವಿ. ಸ್ಟ್ರಾಬೆರಿ ಪಿಕ್ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು. ಇದು ರಾಬಿನ್ ಟೈಡ್ ಫಾರ್ಮ್ಸ್ ಅಂತ. ಇಲ್ಲಿ ಸ್ಟ್ರಾಬೆರೀಸ್ ಇದೆ, ರಾಸ್ಬೆರೀಸ್ ಇದೆ, ಆಮೇಲೆ ಪೀಸ್ ಇದೆ, ಆಮೇಲೆ ಪೊಟ್ಯಾಟೊ ಇದೆ. ಏನು ಬೇಕೋ ನಾವು ಅದನ್ನು ಪಿಕ್ ಮಾಡ್ಕೋಬೋದು. ಮುಂದೆ ಹೋಗ್ತಾ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀವಿ. ಏನು ರೀ ಅನ್ಸೋದು ಬಾಸ್ಕೆಟ್ ಕೈಯಲ್ಲಿ? ಸ್ಟ್ರಾಬೆರಿ ಪಿಕ್ ಮಾಡಿದ್ದು ಹಾಕೊಳಕ್ಕೆ ಅಲ್ವಾ? ಸೊ ಈ ತರ ಬಾಸ್ಕೆಟ್ ಕೊಡ್ತಾರೆ, ಅಥವಾ ನಾವು ನಮ್ಮ ಮನೆಯಿಂದ ಓನ್ ಬೇಕಿದ್ರೆ ತಗೋ ಬರ್ಬೋದು. ಇದಕ್ಕೆ ಇವಾಗ $1.5 ಅಷ್ಟು ಪೇ ಮಾಡಿ, ಆಮೇಲೆ ನಾವೇನು ಪಿಕ್ ಮಾಡ್ತೀವಿ ಸ್ಟ್ರಾಬೆರಿ ಅದನ್ನ ವೇ ಮಾಡಿ ಅದಕ್ಕಷ್ಟು ದುಡ್ಡು ಕೊಟ್ಬಿಟ್ಟು ತಗೋಬೇಕು ಅಲ್ವಾ? ಹೋಗೋಣ ನಡಿ ಮತ್ತೆ. ಜನ ಇದ್ದಾರೆ ಆ್ಯಂಡ್ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋಕ್ಕೆ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಲೇನ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸಲ್ಲೇ ಇರಿ ಅಂತ ಹೇಳ್ಬಿಟ್ಟು ನಾವಿವಾಗ ಈ ಒಂದು ಲೇನಲ್ಲಿ ಪಿಕ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಇದೆ. ಫ್ರೆಶ್ ಆಗಿರೋದು ಕಲರ್ಫುಲ್ ಸ್ಟ್ರಾಬೆರೀಸ್ ಎಷ್ಟು ಚೆನ್ನಾಗಿದೆ. ಇವಾಗ ತೊಗೊಂಡೋಗಿ ಏನು ಮಾಡೋಣ ರೀ? ಏನು ಸ್ಟ್ರಾಬೆರಿದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಣ ಮನೆಗೆ ತೊಗೊಂಡೋಗಿ. ಐಸ್ ಕ್ರೀಮ್ ಎಲ್ಲ ಹಾಕಿ ಒಂದು ಮಿಲ್ಕ್ ಶೇಕ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇವಾಗ ಒಂದು ಟಾಸ್ಕ್, ಅವನು ಚೆನ್ನಾಗಿರೋದು 2-3 ಸ್ಟ್ರಾಬೆರಿ ಅವನೇ ಪಿಕ್ ಮಾಡಿ ತಗೊಂಡು ಬಂದು ಕೊಡಬೇಕು. ತೋರಿಸೋ ಚೆನ್ನಾಗಿದೆ ನೋಡೋಣ ಅದು. ಇದು ಓಕೆ ಇದೆ. ಒಂದು ಸ್ವಲ್ಪ ಒಣಗಿದೆ. ಇದಿಲ್ಲ ನೋಡಲಿ, ಕಲರ್ ಇಲ್ಲ, ಸ್ವಲ್ಪ ಒಣಗೋಗಿದೆ. ಬೇರೆ ಪಿಕ್ ಮಾಡು. ಚೆನ್ನಾಗಿದೆಯಾ ಅಂತ ನೋಡಿ ತೆಗಿ ಫಸ್ಟ್. ತೋರಿಸೋ ಆಮೇಲೆ ನನಗೆ ಹೆಂಗಿದೆ ಅಂತ. ತೋರಿಸೋ. ಚೆನ್ನಾಗಿದೆ, ಹಾಕು ಬಾಸ್ಕೆಟಿಗೆ. ನೆಕ್ಸ್ಟ್ ಒನ್ ಮೋರ್. ಚೆನ್ನಾಗಿದೆಯಾ ಅದು? ತೋರಿಸು. ಓಕೆ, ಹಾಕು. ಎಷ್ಟಾಯಿತು? ಸಾಕಷ್ಟು? ಇನ್ನೂ ಬೇಕಾ? ಸಾಕಾ? ಇನ್ನೂ ಬೇಕು ಒಂದು ಸ್ವಲ್ಪ. Search.
ಫುಲ್ ಇಲ್ಲ ಫುಲ್ ಆಗಿದೆ ಬಾಸ್ಕೆಟ್. ಎಷ್ಟಾಯ್ತು? ಸಾಕಲ್ವಾ? ಎಷ್ಟು ರೇಂಜ್? ನಮಗೆ ಮಿಲ್ಕ್ ಶೇಕ್ಗೆ ಬಂದರೆ ಸಾಕು. ನಿನಗೆ ಇಷ್ಟನಾ? ಸ್ಟ್ರಾಬೆರಿ ಇಷ್ಟನಾ ರೇಂಜ್? ನಿನಗೆ ಇಲ್ವಾ? ಮತ್ತೆ ಯಾಕೆ ಪಿಕ್ ಮಾಡ್ತಾ ಇರೋದು ನೀನು? ಕೆಲಸ ಇಲ್ಲ ಅಂತನಾ? ನಿಂಗೆ ಸ್ಟ್ರಾಬೆರಿ ಇಷ್ಟ ಇಲ್ಲ ಅಂದರೆ ವೈ ಆರ್ ಯು ಪಿಕ್ಕಿಂಗ್? ಸುಮ್ಮನೆ ಅಲ್ಲ? ಆದರೆ ಮಿಲ್ಕ್ ಶೇಕ್ ಮಾಡ್ತೀನಿ, ಕುಡಿಲಿಲ್ಲ ಅಂದರೆ ಮೂಗಿಡ್ದು ಕುಡಿಸ್ತೀನಿ, ಓಕೆನಾ? ಮದ್ದು ಕುಡಿಸೋ ಥರ ಕುಡಿಸ್ತೀನಿ, ಓಕೆನಾ? ಇಲ್ಲ. ಇವಾಗ ಸ್ಟ್ರಾಬೆರಿ ಸೀಸನ್, ಹಾಗಾಗಿ ಸ್ಟ್ರಾಬೆರಿ ಪಿಕ್ಕಿಂಗ್ ಇದೆ. ಇನ್ನು ಫಾಲ್ ಸ್ವಲ್ಪ ಅಕ್ಟೋಬರ್ ಆ ಟೈಮಲ್ಲೆಲ್ಲ ಇಲ್ಲಿ ಫುಲ್ ಕೆಲವೊಂದು ಕಡೆ ಪಂಪ್ಕಿನ್ ಫಾರ್ಮ್ಸ್ ಇರುತ್ತೆ, ಅಲ್ಲೆಲ್ಲ ಪಂಪ್ಕಿನ್ ಇರುತ್ತೆ, ಎಲ್ಲ ಗ್ರೀನ್ ಜೊತೆ ಫುಲ್ ಆರೆಂಜ್ ಕಲರ್ ಪಂಪ್ಕಿನ್ಸ್ ಇಟ್ಟಿರ್ತಾರೆ. ಸೊ ಒಂದೊಂದು ಸೀಸನಲ್ಲಿ ಒಂದೊಂದು ಪಿಕ್ಕಿಂಗ್ ಇರುತ್ತೆ. ರಾಸ್ಬೆರಿ ಅಂತೆ, ಸ್ಟ್ರಾಬೆರಿ ಅಂತೆ, ಈ ಥರದ್ದೆಲ್ಲ ಇರುತ್ತೆ ಇಲ್ಲಿ. ಇದೊಂಥರ ಒಂದು ಫನ್ ಆ್ಯಕ್ಟಿವಿಟಿ ಇಲ್ಲಿ. ಜನ ಎಂಜಾಯ್ ಮಾಡ್ತಾರೆ ಇದನ್ನು. ಅವರೇ ಈ ಥರ ಫ್ರೆಶ್ ಸ್ಟೋರಿಂದ ತಗೊಳ್ಳೋ ಬದಲು ಫ್ರೆಶ್ ಆಗಿ ಫಾರ್ಮಿಂದ ಪಿಕ್ ಮಾಡಿ ಫ್ರೆಶ್ ಸ್ಟ್ರಾಬೆರೀಸ್ ತಗೊಳ್ಳೋಕ್ಕೆ ಇದೊಂಥರ ಫನ್ ಆ್ಯಕ್ಟಿವಿಟಿ, ಚೆನ್ನಾಗಿರುತ್ತೆ ಅಲ್ಲ ರೇಂಜ್? ಎಂಜಾಯ್ ಮಾಡಿದ್ಯಾ ನೀನು? ಖುಷಿ ಆಯ್ತಾ ನಿಮಗೆ? ಅಂತಲ್ಲ, ಬೇರೆ ಏನಾದರೂ ಹೇಳು ಸ್ವಲ್ಪ. ಇಲ್ಲಿ ಎಲ್ಲರೂ ನಾವು ಇಟ್ಕೊಂಡಿರೋವಂಥ ಬಾಸ್ಕೆಟಲ್ಲಿ ಒಂದು ಫುಲ್ ಬಾಸ್ಕೆಟ್, 2 ಬಾಸ್ಕೆಟ್, ಇನ್ನೂ ಕೆಲವರಂತ ಅವ್ರ ಮನೆಯಿಂದಲೂ ಇಷ್ಟಿಷ್ಟು ದೊಡ್ಡ ಬಾಸ್ಕೆಟ್ ಎತ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಫುಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ನಾವು ಅಷ್ಟೊಂದೆಲ್ಲ ತೊಗೊಂಡಿಲ್ಲ, ಹಾಫ್ ತೊಗೊಂಡ್ವಿ ಅಷ್ಟೇ, ಜಾಸ್ತಿ. ಆಮೇಲೆ ನಮ್ಮನೇಲಂತೂ ತಿನ್ನೋರಿಲ್ಲ, ರೇಂಜ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ಟ್ರಾಬೆರಿ. ಸೊ ಒಂದು ಸರಿ ಏನಾದ್ರು ಮಾಡ್ಬೋದು, ಆಮೇಲೆ ಅದು ಹೆಂಗಿದ್ರೂ ಹಾಳಾಗುತ್ತೆ. ಅದಕ್ಕೆ ನಾವೊಂದು ನೋಡೋಣ ಹೆಂಗೆ ಅಂತ ಎಕ್ಸ್ಪೀರಿಯನ್ಸ್ಗೆ ಬಂದ್ವಿ. ಆ್ಯಂಡ್ ಒಂದು ಸ್ವಲ್ಪ ತೊಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ವಿ. ಇದನ್ನು ಪಿಕ್ಕಿಂಗ್ ಇದೆ ಇಲ್ಲಿ. ಶುಗರ್ ಸ್ನ್ಯಾಪ್ ಪೀಸ್ ಅಂತ. ಏನಾಗಲ್ಲ, ತೊಳಿಬೋದು ಅದನ್ನು. ಈ ಥರದನ್ನು ಪಿಕ್ಕಿಂಗ್ ಇಟ್ಟಿದ್ದಾರೆ ಇವಾಗ. ಪೀಸ್ ಕೂಡ ಇಲ್ಲಿ ನಾರ್ಮಲ್ ಪೀಸ್ ಇದೆ, ಗ್ರೀನ್ ಪೀಸು, ಆಮೇಲೆ ಇನ್ನೊಂದು ಶುಗರ್ ಸ್ನ್ಯಾಪ್ ಪೀಸ್ ಅಂತ. ಇದು ಪೊಟೆಟೊ ಕೂಡ ಇದೆ, ಬಟ್ ಅದೆಲ್ಲ ನಾವು ಪಿಕ್ ಮಾಡಿಲ್ಲ, ನಾವು ಸ್ಟ್ರಾಬೆರಿ ಮಾತ್ರ ಮಾಡಿದ್ದು. ಗ್ರೀನ್ ಪೀಸ್ ತಗೊಳ್ಳಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ತೊಗೊಂಡ್ವಿ. ಆಮೇಲೆ ಇವಾಗ ಇಲ್ಲಿ ವೇ ಮಾಡ್ತಾರೆ. ವೇ ಮಾಡಿ ಎಷ್ಟಿದೆ ಅಂತ ಅದ್ರ ಮೇಲೆ ದುಡ್ಡು ಕೊಟ್ಬಿಟ್ಟು ಹೋಗೋದು. ಟೇಸ್ಟ್ ಒಂದು ನೋಡ್ಕೊಂಬೇಡ ಅಂತ ಇಲ್ಲೇ ಒಂದು ಅರ್ಜೆಂಟಿಗೆ ಒಂದು ತೊಳ್ಕೊಂಡು ತಿಂತಾ ಇದ್ದೀನಿ. ರೇಂಜ್ ಬೇಡ ಅಂತ ಹೇಳಿಲ್ಲ, ಸೊ ಬೇಕಾಗ್ತೀನಿ. ನಾವು ಇದೆಲ್ಲ ಆಗಲ್ಲ, ಹುಳಿ ಇರೋವಂಥ ಫ್ರೂಟ್ಸ್ ಅವ್ನಿಗೆ ಆಗೋದಿಲ್ಲ. ತಪ್ಪದ. ಅಲ್ಲಿಗೆ ಸ್ಟ್ರಾಬೆರಿ ಪಿಕ್ಕಿಂಗ್ ಆಯಿತು. ಇವಾಗ ತಂದಿರೋ ಸ್ಟ್ರಾಬೆರಿನ ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಮಧ್ಯಾಹ್ನ 11:15 ಆಗಿದೆ. ಸೊ ಇವಾಗ ಮಾಡಿದ್ರೆ ಸರಿಯಾಗಿರುತ್ತೆ, ಸಂಜೆ ಎಲ್ಲ ಮಾಡಿದ್ರೆ ಆಮೇಲೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಇವಾಗಲೇ ಮಾಡೋಣ ಅಂತ. ರೇಂಜ್ ಕುಡಿತೀಯಾ ಇಲ್ವಾ? ಇಲ್ಲ. ಯಾರಾದರೂ ಮಕ್ಕಳನ್ನ ನೀವು ನೋಡಿದ್ದೀರಾ ಜ್ಯೂಸ್ ಬೇಡ ಅಂತ ಹೇಳೋದು, ಕೋಲ್ಡ್ ಆಗಿರುವಂಥ ಇರೋದನ್ನು. ಎಲ್ಲ ಮಕ್ಕಳು ಆ್ಯಕ್ಚುಲಿ ಜ್ಯೂಸ್ ಕುಡಿಯೋಕ್ಕೆ ಈ ಥರದ್ದು ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಐಸ್ ಕ್ರೀಮ್ ತಿಂತಾನೆ. ಅದು ಬಿಟ್ಟರೆ ಈ ಜ್ಯೂಸ್, ಯಾವುದೇ ಒಂದು ಫ್ರೂಟ್ ಜ್ಯೂಸ್ ಅಥವಾ ಈ ಥರ ಪ್ಯಾಕೆಟಲ್ಲಿ ಬರುವಂಥ ಜ್ಯೂಸ್ಗಳು ಅದೆಲ್ಲ ಇಷ್ಟ ಆಗದೆ ಇರೋ ಮಕ್ಕಳು ಯಾರಾದರೂ ಇರ್ತಾರಾ ಅಂತ ಒಂದು ಪೀಸ್ ನಮ್ಮ ಮನೆಯಲ್ಲಿದೆ ನೋಡಿ. ಇದೆ, ಅವನಿಗೆ ಜ್ಯೂಸ್ ಅಂದರೆ ಆಗೋದಿಲ್ಲ. ಐಸ್ ಕ್ರೀಮ್ ತಿಂತಾನೆ ಅಥವಾ ಈ ಥರ ಕಾರ್ನೆಟು ಆ ಥರದ್ದೆಲ್ಲ ತಿಂತಾನೆ. ಆದರೆ ಜ್ಯೂಸ್ ಕೋಲ್ಡ್ ಆಗಿರೋದು ಆಗಲಿ ನಾರ್ಮಲ್ ಜ್ಯೂಸ್ ಆಗಲಿ ಅವನು ಮುಟ್ಟದೇ ಇಲ್ಲ. ಬಟ್ ಇವತ್ತು ಸ್ವಲ್ಪ ಅದಕ್ಕೆ ಐಸ್ ಕ್ರೀಮ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ, ಮಿಲ್ಕ್ ಶೇಕ್ ಅಲ್ವಾ. ಸೊ ಅದನ್ನು ಕುಡಿಬೇಕು ಅಂತ ಹೇಳಿದ್ದೀನಿ. ಕುಡಿತೀಯಲ್ಲ ಚಿನಿ? ಕುಡಿತಾನೆ. ಕುಡಿದು ಎಲ್ಲಿ ಹೋಗ್ತಾನೆ, ಕುಡಿತಾನೆ. ತಕ್ಕೊಡು, ಸ್ಟ್ರಾಬೆರಿ ತಕ್ಕೊಡು ಫ್ರಿಜ್ಜಿಂದ. ಥ್ಯಾಂಕ್ ಯು. ವೆಲ್ಕಮ್. ಕುಡಿಲಿ, ಕ್ಲೋಸ್ ಮಾಡು ಫ್ರಿಜ್. ಬೇರೆ ಏನು ಬೇಕು ಮಿಲ್ಕ್ ಶೇಕ್ ಮಾಡೋಕ್ಕೆ? ಮಿಲ್ಕ್ ಬೇಕು, ಮಿಲ್ಕ್ ತಕ್ಕೊಡು. ಎಸ್, ಥ್ಯಾಂಕ್ ಯು. ಕೊಡಿ, ಥ್ಯಾಂಕ್ ಯು. ಒಂದು 15 ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಅದನ್ನು ಹಾಫ್ ಕಟ್ ಮಾಡಿ ಇವಾಗ ಜ್ಯೂಸರಲ್ಲಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದು ಒಂದು ಸ್ವಲ್ಪ ಹುಳಿ ಇರೋದ್ರಿಂದ ತುಂಬ ಸ್ವೀಟ್ ಇರೋದಿಲ್ಲ. ಸೊ ಒಂದು ಸ್ವಲ್ಪ ಶುಗರ್ ಬೇಕಾಗುತ್ತೆ. ಒಂದು 4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಶುಗರು ಎಷ್ಟು ಬೇಕೋ ನೋಡ್ಕೊಂಡು ಆಮೇಲೆ ಹಾಕೊಬೋದು. ಇದನ್ನು ಫಸ್ಟು ಒಂದು ಸ್ವಲ್ಪ ಹಾಲು ಜೊತೆ ಬ್ಲೆಂಡ್ ಮಾಡ್ಕೊತೀನಿ. ಆ್ಯಂಡ್ ಇದು ಕೋಲ್ಡೇ ಇರೋದ್ರಿಂದ ಮಿಲ್ಕ್ ಎಕ್ಸ್ಟ್ರಾ ಐಸ್ ಕ್ಯೂಬ್ ಎಲ್ಲ ಏನೂ ಹಾಕಬೇಕಾಗಿಲ್ಲ. ಸೊ ಇದನ್ನು ಒಂದ್ಸರಿ ಇವಾಗ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ, ಪ್ಯೂರ್ ವೆನಿಲಾ ಐಸ್ ಕ್ರೀಮ್. ತುಂಬ ಹಾಕಿದ್ರೆ ತುಂಬ ತಿಕ್ಕಾಗುತ್ತೆ. ಎಷ್ಟು ಬೇಕು ತಿಕ್ನೆಸ್ ಅದ್ರ ಮೇಲೆ ಹಾಕ್ಕೊಳ್ಳೋದು. ಒಂದು 2 ಸ್ಕೂಪ್ 3 ಸ್ಕೂಪ್ ಅಷ್ಟು ಹಾಕ್ತಾಯಿದ್ದೀನಿ ನಾನು. ರೇಯನ್ಶ್ ಟೇಸ್ಟ್ ನೋಡ್ತಾನೆ ಹೇಗಿದೆ ಅಂತ. ಕುಡ್ಕೊಂಡು
ಚಂದ ಉಂಟು ಅಂತ ಹೇಳಿ ಮುಖ ಮಾಡೋದು ನೋಡು ಅವನು. ಯಾಕೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗುಂಟು ವ್ಯಾನಿಲಾ ಐಸ್ ಕ್ರೀಮ್ ಎಲ್ಲ ಹಾಕಿ. ಇನ್ನೊಂದು ಸ್ವಲ್ಪ ಕುಡಿ. ಕುಡಿತೀನಿ, ಚೆನ್ನಾಗಿದೆ, ಕುಡ್ದು ನೋಡು. ಕುಡ್ದು ಇನ್ನೊಂದು ಸ್ವಲ್ಪ, ಇದು ಫುಲ್ ನೀನೇ ಖಾಲಿ ಮಾಡಬೇಕು. ಕುಡಿತಾ ಇದ್ರೆ ಚಂದ ಆಗುತ್ತೆ ನೋಡು. ಕುಡಿತಾ ಇದ್ರೆ ಚಂದ ಆಗುತ್ತೆ, ಫುಲ್ ಸೆಕೆ ಬೇರೆ ಆಗುತ್ತೆ, ತಂಪಾಗುತ್ತೆ ಇಲ್ಲಿ ಹೊಟ್ಟೆಯಲ್ಲೆಲ್ಲ. ಕುಡ್ದು ನೋಡು. ಟು ಗುಡ್. ಮಿಲ್ಕ್ ಶೇಕ್ ಮಾಡಾಯಿತು. ಇವಾಗ ಪೀಸ್ ಪುಲಾವ್ ಮಾಡೋಣ ಅಂತ ಹೊರಟಿದ್ದೀನಿ ಮಧ್ಯಾಹ್ನ ಲಂಚ್ಗೆ. ಅಲ್ಲಿಂದ ನಾವು ಸ್ಟ್ರಾಬೆರಿ ಮತ್ತು ಪೀಸ್ ಪಿಕ್ ಮಾಡ್ಕೊಂಡು ತೊಗೊಬಂದಿದ್ವಿ. ಪೀಸ್ದು ಸ್ಟ್ರಾಬೆರಿದು ಹೆಂಗೂ ಮಿಲ್ಕ್ ಶೇಕ್ ಮಾಡೈತಿ. ಇವಾಗ ಪೀಸ್ದು ಒಂದು ಸ್ವಲ್ಪ ಪೀಸ್ ಪುಲಾವ್ ಮಾಡೋಣ ಅಂತ. ನೀವು ಮಾಡ್ತೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ತುಂಬ ಪ್ಲೇನ್ ಪುಲಾವ್ ಇದು, ಇದರಲ್ಲಿ ಏನೂ ಜಾಸ್ತಿ ಮಸಾಲ ಏನೂ ಹಾಕೋದಿಲ್ಲ ಅಥವಾ ರುಬ್ಬ್ ಹಾಕಿ ಏನೂ ಮಾಡಲ್ಲ. ತುಂಬ ಪ್ಲೇನ್ ಆಗಿ ಮಾಡುವಂಥ ಒಂದು ಪೀಸ್ ಪುಲಾವ್ ಇದು. ಸಿಂಪಲ್ ಯಟ್ ಡಿಲಿಷಿಯಸ್ ಆಗಿರುವಂಥ ಪುಲಾವ್ ಮಾಡೋಣ. ಅವನಲ್ಲಿ ಏನೋ ಮಾಡ್ತಾ ಇದ್ದಾನೆ ನಿಂತ್ಕೊಂಡು. ಏನೋ ಮಾಡ್ತಾ ಇದೆಯಾ? ಏನಾದರೂ ಅರಂಟ್ತಾ ಇರ್ತಾನೆ. ಅರಂಟುದಂದರೆ ಅಂದರೆ ಎಲ್ಲ ಕಡೆ ಹೋಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಏನು ಸಿಗುತ್ತೆ, ಅಲ್ಲಿ ಏನಿದೆ, ಇಲ್ಲಿ ಏನಿದೆ ಅಂತ ಹುಡುಕ್ತಾ ಇರ್ತಾನೆ. ಮನೇಲಿ ಕೂತ್ಕೊಂಡು ಏನು ಮಾಡೋದು, ಬೋರ್ ಆಗುತ್ತೆ ಹಂಗೆ, ಸ್ಕೂಲ್ ಇಲ್ಲ ಅಲ್ವಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಶ್ರೇಯಾಂಶ ಅವತ್ತೊಂದು ವೀಡಿಯೋದಲ್ಲಿ ಹೇಳಿದ್ದಾರೆ ರುಚಿಗೆ ತಕ್ಕಷ್ಟು ನೀರು ಅಂತ. ಮೊನ್ನೆ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಹೇಳಿದೆ ರುಚಿಗೆ ತಕ್ಕಷ್ಟು ನೀರು ಅಂತ ಹೇಳಿ. ಶ್ರೇಯಾಂಶ ಹೇಳಿದ್ದು ನೆನೆಸ್ಕೊಂಡು ನಗು ಬಂತು ಅಂತ. ಬಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪೆ ಹಾಕಿರೋದು. ನಾನು 1 ಕಪ್ಪಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ ಬಾಸ್ಮತಿ ರೈಸ್ಗೆ 2 ಕಪ್ಪಷ್ಟು ನೀರು. ಇದು ಕುದ್ದ ಮೇಲೆ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಇದಕ್ಕೆ ಬಾಸ್ಮತಿ ರೈಸ್ ಮಿಕ್ಸ್ ಮಾಡಿ ಇದು ಇಂಡಿಯಾ ಗೇಟ್ ಬಾಸ್ಮತಿ ರೈಸಾ? ಹಂಗೆ ಇದೆಯಾ ನೋಡೋಕ್ಕೆ? ಏನೋ ಎಲ್ಲಿ ನೋಡಿದ್ಯಾ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್? ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ಯಾ? ಅದ್ರಲ್ಲಿ ನೋಡೋಕೆ ಹಿಂಗೆ ಇರುತ್ತಲ್ಲ ಸೇಮ್. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇದು ಇಂಡಿಯಾದ ಹಳೆಯ ಅಭ್ಯಾಸ ಅಂತ ಬರುತ್ತಲ್ಲ, ನಮ್ಮದು ಇದು ಇವಾಗ ಹಳೆಯ ಅಭ್ಯಾಸ. ಊಟ ಮಾಡು. ಲಂಚ್ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ನಾವು ನಮ್ಮ ಈವ್ನಿಂಗ್ ವಾಕ್ ಬಂದಿದ್ದೀವಿ. ನಾನು ವಾಕ್ ಮಾಡ್ತಾಯಿದ್ದೀನಿ, ಅವರಿಬ್ಬರು ಸೈಕಲ್ ರೈಡ್ ಮಾಡ್ತಾಯಿದ್ದಾರೆ. ರೇಯಾನ್ಶ್ಗೆ ಏನು ಅಂದರೆ ಇಷ್ಟು ದಿನ ಅವನು ಬ್ಯಾಲೆನ್ಸಿಂಗ್ ವೀಲ್ ಇಟ್ಕೊಂಡು ರೈಡ್ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಅವನಿಗೆ ಬ್ಯಾಲೆನ್ಸಿಂಗ್ ವೀಲ್ ತೆಗೆದು ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ ಹೇಳಿಕೊಟ್ಟು ಹೇಗೆ ಬಿಡಬೇಕು ವಿತೌಟ್ ಬ್ಯಾಲೆನ್ಸಿಂಗ್ ವೀಲ್ ಅಂತ. ಇವಾಗ ಅವನ ಪಾಡಿಗೆ ಬ್ಯಾಲೆನ್ಸಿಂಗ್ ವೀಲ್ ಇಲ್ಲದೇ ಬಿಡ್ತಾನೆ. ಅವನು ತುಂಬ ಭಯ ಪಡ್ಕೊತಾ ಇದ್ದ ಬ್ಯಾಲೆನ್ಸಿಂಗ್ ವೀಲ್ ಇಲ್ಲದೆ ಬಿಡೋಕ್ಕೆ. ಆಮೇಲೆ ಹಾಗೆ ಹಿಡ್ಕೊಂಡು ಕಲಿಸಿ ಇವಾಗ ಆರಾಮಾಗಿ ಬಿಡ್ತಾನೆ. ಐ ಥಿಂಕ್ ಅಷ್ಟೇ ಅನಿಸುತ್ತೆ. ಇನ್ನು ಬೇರೆ ಏನಾದರೂ ಇದ್ದರೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೇನೆ, ಆಯಿತಾ? ಹಾಗೆ ನೀವು ಕೆಲವರು ಯಾವಾಗಲೂ ನನಗೆ ನೀವು ಮಂಗಳೂರು ಕನ್ನಡದಲ್ಲಿ ಮಾತಾಡಿ, ನಿಮ್ಮ ಮಂಗಳೂರು ಕನ್ನಡನೇ ಚೆನ್ನಾಗಿರುತ್ತೆ ಕೇಳಲಿಕ್ಕೆ ಅಂತ ಹೇಳ್ತೀರಾ. ಬಟ್ ನನಗೆ ಅದು
ಕ್ಯಾಮ್ರಾ ಆನ್ ಆಗಿದ ತಕ್ಷಣ ನನಗೆ ಆಟೋಮ್ಯಾಟಿಕ್ಕಾಗಿ ಬೆಂಗಳೂರು ಕನ್ನಡನೇ ಬಂದುಬಿಡ್ತದೆ. ಮಂಗಳೂರು ಕನ್ನಡ ಮಾತಾಡಲಿಕ್ಕೆ ಮರ್ತೇ ಹೋಗ್ತದೆ. ನನಗೆ ಆ್ಯಕ್ಚುಲಿ ಮಂಗಳೂರು ಕನ್ನಡ ಮಾತಾಡಲಿಕ್ಕೆ ಇಷ್ಟ, ಖುಷಿ ಆಗ್ತದೆ. ಬಟ್ ಅದು ಏನೋ ಆಟೋಮ್ಯಾಟಿಕ್ಕಾಗಿ ಬೆಂಗಳೂರು ಕನ್ನಡನೇ ಬರ್ತದೆ. ಎನಿವೇಸ್, ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ನಾನು ಆದಷ್ಟು ಮಂಗಳೂರು ಕನ್ನಡನೇ ಮಾತಾಡೋಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಹೆಂಡ್ ಮಾಡುವಂಥ ಸಮಯ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕೆಲ್ಲ ಖುಷಿಯಾಗಿ ಟಾಟಾ ಬಾಯ್ ಬಾಯ್. ಅಪ್ಪು ಹೇಳೋಕ್ಕೆ ನೀನು ಇವಾಗ ಕೈ ಬಿಟ್ಟಿದ್ದಿದ್ರೆ ಆಚೆ ಹೋಗ್ತಾ ಇದ್ದೆ. ಹೇಳು ಅಪ್ಪು. ಅಪ್ಪು ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.